ಸ್ವಲ್ಪ ಜನ ರಕ್ಷಿತ್ ಅವ್ರ ಪ್ರೊಡಕ್ಷನ್ ಅಂದ್ರೇನೆ ಹೋಗೋ ಜನ ಇದ್ದಾರೆ. ಆ ಕಡೆ ಸೈಡ್ ನಾನಿ ಅವ್ರ ಪ್ರೊಡಕ್ಷನ್ ಅಂದ್ರೂ ಹೋಗೋ ಜನ ಇದ್ದಾರೆ. ಇವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಗಿದೆ ಅಂದ್ರೆ ಅದ್ರಲ್ಲಿ ಏನೋ ಇರುತ್ತೆ ಅನ್ನೋ ಲೆವೆಲ್ಗೆ ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಉಳಿದವ್ರ ಕಂಡಂತೆ ಮೂವಿ ಹಾರ್ಡ್ ಕೋರ್ ಫ್ಯಾನ್. ಎಕ್ಸಾಜರೇಟ್ ಮಾಡಿ ಹೇಳ್ತಾರಲ್ವಾ, ಈಗ ಚೆನ್ನಾಗಿರೋ ಮೂವಿ ತುಂಬಾ ಚೆನ್ನಾಗಿದೆ ಹಂಗಿದೆ ಆತ ಎಕ್ಸಾಜರೇಟ್ ಮಾಡಿ ಜನ ಅಲ್ಲಿ ಬಂದು ನೋಡಿದಾಗ ಅಲ್ಲೇ ಫುಲ್ ಡಿಸಪಾಯಿಂಟ್ ಆಗಿ ಆ ಟ್ರಸ್ಟ್ ಅನ್ನೋದನ್ನ ಕಳ್ಕೊಂತ ಬರ್ತಾರೆ. ಬಟ್ ಅದೇ ಇವ್ರದ್ರಲ್ಲಿ ಅದಿರಲ್ಲ, ಏನ್ ಹೇಳಿರ್ತಾರೋ ಅದೇ ಇರುತ್ತೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಾನಿ ಹಾಗೂ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಯಾಕಪ್ಪ ಅವ್ರ ಬಗ್ಗೆ ಯಾಕೆ? ಅವರಿಬ್ರು ಅವ್ರ ರೆಸ್ಪೆಕ್ಟಿವ್ ಇಂಡಸ್ಟ್ರಿಯಲ್ಲಿ ಒಂದು ಸಪ್ರೇಟ್ ಲೀಗ್ ಅಂತ ಅವ್ರಿಗೊಂದು ಸಪ್ರೇಟ್ ಫ್ಯಾನ್ ಬೇಸ್ ಆಗಿರಲಿ, ಈಗ ಸಪ್ರೇಟ್ ಆಡಿಯನ್ಸ್ನ ಈ ಥರ ಆಡಿಯನ್ಸ್ ಲೈಕ್ ಈಗ ಮಾಸ್ ಆಡಿಯನ್ಸ್ ಆಗಲಿ ಕ್ಲಾಸ್ ಆಡಿಯನ್ಸ್ ಆಗಲಿ ಈ ಥರ ಡಿಫ್ರೆಂಟ್ಸ್ ಇದರಲ್ಲ ಸೆಗ್ರಿಗೇಟ್ ಮಾಡ್ಕೊಂಡೆ ಎಲ್ಲ ಆಡಿಯನ್ಸು ಕಂಬೈನ್ ಹೋಗ್ತಾರೆ ಮೂವೀಸ್. ಎಲ್ಲ ಆಡಿಯನ್ಸ್ ಅವ್ರನ್ನ ಇಷ್ಟಪಡ್ತಾರೆ, ಅದೊಂದು ಪಾಯಿಂಟ್. ಮತ್ತೆ ಇನ್ನೊಂದು ಏನಂದ್ರೆ ಇಬ್ರು ಅವ್ರವ್ರದೇ ಆದ ಇಂಡಸ್ಟ್ರಿಲಿ ತುಂಬಾ ಒಂದು ನಂಬಿಕೆನ ಬೆಳೆಸ್ಕೊಂಡಿದ್ದಾರೆ. ಟ್ರಸ್ಟ್ ಈ ಫಿಲಮ್ ಇವ್ರ ಫಿಲಮ್ ಇದೆ ಅಂದ್ರೆ ಆರಾಮಾಗಿ ಹೋಗ್ಬಿಡ್ಬೋದು ನಾವು ಅನ್ನೋ ತರ ಕಣ್ ಮುಚ್ಕೊಂಡು ಹೋಗ್ಬೋದು ಅನ್ನೋದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ಆ ಒಂದು ನಂಬಿಕೆ ಆಡಿಯನ್ಸ್ ಇರೋದ್ರಿಂದ ಈ ಇವ್ರಿಬ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ವಿ. ಒಳ್ಳೆ ಟಾಪಿಕ್ ಡಿಸ್ಕಷನ್ಗಿದು, ಹಾಗಾಗಿ ಇವ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಸೆಲೆಕ್ಷನ್, ನಾನಿ ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ನಿಂಗೂ ಗೊತ್ತಿದೆ ಹೆಂಗಿದೆ ಏನು ಎತ್ತ ಅಂತ. ರಕ್ಷಿತ್ ಶೆಟ್ಟಿ ಅವರು ಅವ್ರದೇ ರೈಟಿಂಗ್ ಅಲ್ಲಿ ಇಲ್ಲ ಅವ್ರದೇ ಡೈರೆಕ್ಷನ್ ಅಲ್ಲಿ ಇಲ್ಲ ಅವ್ರಿಗೆ ಕಂಫರ್ಟಬಲ್ ಇರೋ ಡೈರೆಕ್ಟರ್ಸ್ ಹತ್ರ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಒಂದ್ ಕಡೆ ಹೇಳಿದ್ರು ಕೂಡ, ನಾನು ಬೇರೆ ಕಡೆ ಹೋಗಿ ಬೇರೆ ಡೈರೆಕ್ಷನ್ ಅಲ್ಲಿ ಹೋದಾಗ ನನ್ಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸಿದ್ದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಮತ್ತೆ ಬೇರೆ ಕಡೆ ಹೋಗ್ಲಿಲ್ಲ ಅಂತ. ಇನ್ನು ನಾನಿ ಅವ್ರು ಬಿಟ್ಬಿಟ್ರಿ ಆ ಸ್ಟೋರಿ ಆಗ್ಲಿ ಆ ಸೆಲೆಕ್ಷನ್ ಆಗ್ಲಿ, ಅಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನನಗನ್ಸಿದ್ದು ಏನಂದ್ರೆ ಈಗ ಒಂದ್ ಮಾಸ್ ಫಿಲ್ಮ್ ಕೊಟ್ರು ಅನ್ಕೊಳ್ರಿ, ಇಮಿಡಿಯೇಟ್ ನೆಕ್ಸ್ಟ್ ಫಿಲ್ಮ್ ಮಾಸ್ ಕೊಡಲ್ಲ, ರಾಮ್ ಕಾಮ್ ಕ್ಲಾಸ್ ಇರುತ್ತೆ, ರಾಮ್ ಕಾಮ್ ಇರುತ್ತೆ, ಥ್ರಿಲ್ಲರ್ ಕೊಡ್ತಾರೆ. ಯಾವ ಹಿಟ್ಕಿನ ಮುಂಚೆ ಬಂದಿದ್ದೆ ಯಾವ್ದಾಳು? ಸರಿಪೋದ ಶನಿವಾರಂಕಿನ ಮುಂಚೆ ಆಯ್ನಾನ, ಕರೆಕ್ಟ್. ಆಯ್ನಾನ, ಸರಿಪೋದ ಶನಿವಾರಂ ಹಿಟ್ಟು, ಇದೇ ಅನ್ಸಿದ್ ನನ್ಗೆ. ಜೊತೆ ಪ್ರೊಡಕ್ಷನ್ ಒಂದು ಕೋರ್ಟ್. ಈ 4 ಫಿಲ್ಮ್ ಅಲ್ಲೂ ನಿಜ ತುಂಬಾ ಸಕ್ಸೀಡ್ ಆಗಿದ್ರು ಅವರು, ಅಲ್ವಾ? ಆಕ್ಚುಲಿ ಯಾಕಂದ್ರೆ ಈಗ ಅವ್ರದ್ದು ರೀಸೆಂಟ್ ಒಂದು 5-6 ಮೂವೀಸ್ ಅಂದ್ರೆ ಸಿಮಿಲರ್ ಜನ ಇಲ್ಲ. ಒಂದು ಫೀಲ್ ಗುಡ್ ಮೂವಿ, ಒಂದು ರಾಮ್ ಕಾಮ್ ಆಗಿರ್ಲಿ, ಇಲ್ಲ ಥ್ರಿಲ್ಲರ್, ಆಕ್ಷನ್. ಈಗ ನೆಕ್ಸ್ಟ್ ಬರ್ತಾ ಪ್ಯಾರಡೈಸ್, ಕಂಪ್ಲೀಟ್ಲಿ ಮಾಸ್, ನೆಕ್ಸ್ಟ್ ಲೆವೆಲ್ ಮಾಸ್ ಇದೆ. ಅದೇ. ಇನ್ನು ರಕ್ಷಿತ್ ಅವ್ರ ವಿಚಾರಕ್ಕೆ ಬಂದ್ರೆ, ರಕ್ಷಿತ್ ಅವ್ರದ್ದು ಉಳಿದವ್ರ ಕಂಡಂತೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ, ಸಪ್ತಸಾಗರದಾಚೆ, ಒಂಥರ ಚಾರ್ಲಿ ಅಂಡ್ ಅವರು ಕೂಡ ಅಷ್ಟೇ, ರಿಕ್ಕಿ, ಎಲ್ಲಿ ಒಂದೇ ಜಾನರ್ ಫಿಕ್ಸ್ ಆಗಿದ್ದಾರೆ. ರಿಕ್ಕಿ ಅಂಡ್ ಅದು ಸಿಂಪಲ್ ಆಗಿ ಒಂದು ಸ್ಟೋರಿ. ಸೊ ಅವ್ರಿಬ್ರದ್ದು ಒಂದು ಇದೇನಂದ್ರೆ, ಅವ್ರಿಗೆ ಒಂದು ಈ ಜಾನರ್ಗೆ ಬರೀ ಈ ಜಾನರ್ ಮಾತ್ರ ಸೆಟ್ ಆಗ್ತಾರೆ, ಐದನ್ ಮಾಸ್ ಕ್ಲಾಸ್ ಅಂತ ಒಂದು ಇದ್ ಮಾಡಕ್ಕಿರಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಅವ್ರು ತುಂಬಾ ಚೆನ್ನಾಗಿ ಕುತ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಜನರು, ಲೈಕ್ ಅವ್ರು ಆ ತರ ಅವ್ರನ್ನ ಶೇಪ್ ಮಾಡ್ಕೊಂತಾರೆ ಪ್ರತಿಯೊಂದು ಮೂವಿಗೂ. ಆದ್ರೆ ಈಗ ನಾನಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಅವರು ಕಮರ್ಷಿಯಲ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ನನ್ನ ಒಪಿನಿಯನ್ ಪ್ರಕಾರ. ಫಾರ್ ಎಕ್ಸಾಂಪಲ್ ಈಗ ಹೇಳೋದಾದ್ರೆ, ಕಮರ್ಷಿಯಲ್ ಅನ್ನೋದು ಅಂದ್ರೆ ಈಗ ಅವ್ರಿಗೆ ಎಷ್ಟು ಮಾರ್ಕೆಟ್ ಇದೆ ಅವೆಲ್ಲ ಅವೇರ್ನೆಸ್ ಇರುತ್ತೆ ಅವ್ರಿಗೆ. ಈವನ್ ರಕ್ಷಿತ್ ಅವ್ರಿಗೂ ಇದೆ. ಬಟ್ ರಕ್ಷಿತ್ ಅವ್ರದ್ದು ಹೆಂಗೆ ಅಂದ್ರೆ, ರಕ್ಷಿತ್ ಅವ್ರು ಯಾವ ಜೋನರ್ ಅಲ್ಲಿ ಫಿಲ್ಮ್ ಮಾಡಿದ್ರು ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀನ್ ಇವತ್ತು ಬೆಳಿಗ್ಗೆ ಮಾತಾಡುವಾಗ ಪ್ಯಾರಡೈಸ್ 100 ಕೋಟಿ ಹಾಕಿದ್ದಾರೆ, ಅಷ್ಟು ನಾನೇ ಅವ್ರಿಗೆ ವರ್ತಾ, ಅದು ಮಾರ್ಕೆಟ್ ವಿಚಾರದಲ್ಲಿ ಅಂತ ಮಾತಾಡ್ತಾ ಇದ್ವಿ. ರಕ್ಷಿತ್ ಅವ್ರಿಗೆ ಆ ಬೌಂಡ್ರೀಸ್ ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಆಕ್ಚುಲಿ ಅದು ಇನ್ನೊಂದು ನಾನೇ ಒಂದ್ ಕಡೆ ಹೇಳ್ತಾ ಇಲ್ವಾ, ಲೈಕ್ ನಾನು ಒಂದೊಂದು ಇಟ್ಕೆನೆ ಇಟ್ಕೊಂಡ್ ಬರ್ತೇನೆ. ನಿಮ್ಗೆ ಈಗ ಸದ್ಯಕ್ಕೆ ಇಟ್ಕೆ ತರ ಕಾಣಿಸುತ್ತೆ, ಬಟ್ ಒಂದಿನ ನಿಮ್ಗೆ ಒಂದು ದೊಡ್ಡ ಗೋಡೆ ತರ ಕಾಣಿಸುತ್ತೆ ಅಂತ. ಸೊ ನನ್ ಪ್ರಕಾರ ಅವ್ರು ಪ್ಯಾರಡೈಸ್ಗೋಸ್ಕರ ಒಂದು ಇಟ್ಕೆ ಜೋಡಿಸ್ಕೊಂಡ್ ಬಂದ್ರೆ, ಸೊ ಈಗ ಅವ್ರಿಗೆ ಪ್ಯಾರಡೈಸ್ ಆಸ್ ಮೂವಿ ನೋಡ್ತಾರ, ಈಗ ಅವ್ರಿಗೆ ಬೌಂಡ್ರೀಸ್ ಇಲ್ಲ, ಪ್ರತಿಯೊಬ್ರು ನೋಡ್ತಾರೆ. ಬಾಲಿವುಡ್ ಆಡಿಯನ್ಸ್ಗೂ ಹತ್ರ ಆಗಿದ್ದಾರೆ, ಕನ್ನಡ ಆಡಿಯನ್ಸ್ಗೂ ಹತ್ರ ಆಗಿದ್ದಾರೆ, ತಮಿಳ್ ಆಡಿಯನ್ಸ್ಗೂ ಹತ್ರ ಆಗಿದ್ದಾರೆ, ಅಂಡ್ ಇನ್ಕ್ಲೂಡಿಂಗ್ ಮಾಲಿವುಡ್ಗೂ ಹತ್ರ ಆಗಿದ್ದಾರೆ. ಸೊ ಅವ್ರು ಹೇಳಿದ್ನ ಸಕ್ಸೀಡ್ ಆದ್ರು. ಇದೊಂದು ಓಕೆ. ಈಗ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ಬೋತ್ ಆರ್ ಬೆಸ್ಟ್. ಬಿಕಾಸ್ ಈಗ ರಕ್ಷಿತ್ ಅವ್ರ ವಿಚಾರದಲ್ಲಿ ತಗೊಂಡ್ರೆ ನಾವು ಅದು ಬಿಟ್ಬಿಡಿ, ಏನದು ಅವ್ರು ಆಕ್ಟ್ ಮಾಡಿರೋದು ಅವೆಲ್ಲ ಓಕೆ. ಪ್ರೊಡಕ್ಷನ್ಗೆ ಬಂದ್ರೆ ಪ್ರೊಡಕ್ಷನ್ ಅವರಾದ್ರೂ ಅಷ್ಟೇ ವಾಲ್ ಪೋಸ್ಟರ್ದವರು ಹಿಟ್ ಫಸ್ಟ್ ಅವರೇ
ವಾಲ್ ಪೋಸ್ಟರ್ ಮತ್ತೆ ಪರಂವ ಪರವಾಗಿ. ಸ್ಟುಡಿಯೋಸ್. ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ತಗೊಂಡ್ರೆ 2024ರಲ್ಲಿ ಮಿಥ್ಯಾ ಅಂತ ಒಂದು ಸಿನಿಮಾ ಬಂತು. ಮತ್ತೆ ಸೆಪ್ಟೆಂಬರ್ ಅಲ್ಲಿ 2024 ಅಲ್ಲಿ ಇಬ್ಬನಿ ತಪ್ಪಿದ ಎಳೆಯಲಿ ಅಂತ ಒಂದು ಸಿನಿಮಾ ಬಂತು. ಸಿ ಅವೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ನನಗೆ ಒಬ್ಬ ಡೈರೆಕ್ಟರ್ಗೆ ಒಂದು ಒಳ್ಳೆ ಆಪರ್ಚುನಿಟಿ. ಅಂದ್ರೆ ಜಸ್ಟ್ ಅವ್ರ ಕ್ರಾಫ್ಟ್ ನ ನಂಬಿ ಕೆಲಸ ಕೊಡ್ತಾರೆ. ಸಿ ಇಬ್ಬನಿ ತಪ್ಪಿದ ಎಳೆಯಲ್ಲಿ ನಮಗೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಫ್ರೇಮ್ಸ್ ಆ ಸ್ಟೋರಿ ಅವೆಲ್ಲ ಅದು ಡಿಫ್ರೆಂಟ್ ಟಾಪಿಕ್. ನಾನು ಹೇಳ್ತಿರೋದು ಏನಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂಸ್, ಬಿಕಾಸ್ ಇವ್ರ ಬಗ್ಗೆ ಸಾಂಗ್ಸ್ ಮಾತಾಡ್ತಿದೀವಲ್ಲ. ಪ್ರತಿಯೊಂದು. ಹಾ, ಬಟ್ ಬ್ಯಾಚುಲರ್ ಪಾರ್ಟಿ ವರ್ಕ್ ಆಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ನನಗೆ ಇಷ್ಟ ಆಗಿದೆ ಏನು ಅಂತಂದ್ರೆ ಅಂದ್ರೆ ಆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಣುತ್ತೆ. ಅಂದ್ರೆ ಈಗ ಸ್ವಲ್ಪ ಜನ ರಕ್ಷಿತ್ ಅವ್ರ ಪ್ರೊಡಕ್ಷನ್ ಅಂದ್ರೇನೆ ಹೋಗೋ ಜನ ಇದಾರೆ. ಆ ಕಡೆ ಸೈಡ್ ನಾನಿ ಅವ್ರ ಪ್ರೊಡಕ್ಷನ್ ಅಂದ್ರೂ ಹೋಗೋ ಜನ ಇದಾರೆ. ಕೋರ್ಟು ಯಾರು ಅನ್ಕೊಂಡಿದ್ರು ಆಕ್ಚುಲಿ ಇದೆ. ಕೋರ್ಟ್ ಮುಂಚೆ ಅವ್ರು ಇದು ಒಂದು ಲೈಕ್ ಜನ ನಂಬಿಕೆ ಬರ್ತಿಲ್ಲ ಅಂತ ಹೇಳಿ ಲೈಕ್ ಅಕಸ್ಮಾತ್ ಕೋರ್ಟ್ ಮೂವಿ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಬರೋ ಹಿಟ್ ಮೂವಿಗೆ ನೋಡ್ಬೇಡಿ ಅಂತ ಹೇಳಿದ್ರು. ಸೊ ಇದನ್ನ ತಗೊಂಡು ತುಂಬಾ ಜನ ಮಾಡಿದ್ರು. ಸೇಮ್ ಅದೇ ತರ ಚಾಲೆಂಜ್ ಅಲ್ಲಿ ತುಂಬಾ ಜನ ಮಾಡಿದ್ರು. ಬಟ್ ಯಾರು ಸಕ್ಸೆಸ್ ಆಗಿಲ್ಲ. ಅವರು ಆ ಕಾನ್ಫಿಡೆನ್ಸ್ ಇರುತ್ತೆ ನೋಡಿ, ಒಂದ್ ಸ್ಕ್ರಿಪ್ಟ್ ತಗೊಂಡ್ರೆ ಸ್ಕ್ರಿಪ್ಟ್ ಮೇಲೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರುತ್ತೆ. ಆತರ ನಂಬಿಕೆ ಕೊಡೋ ಅಂತ ಸ್ಕ್ರಿಪ್ಟ್ ಮಾತ್ರ ತಗೊಂತಾರೆ ಅವರು. ಅದೇ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ ಈಗ ರಕ್ಷಿತ್ ಅವ್ರ ವಿಚಾರಕ್ಕೆ ಬಂದ್ರೆ ಮಿಥ್ಯಾ ಅನ್ನೋ ಸಿನಿಮಾ ಸ್ಕ್ರಿಪ್ಟ್ ವೈಸ್ ನೀವು ಕೇಳುವಾಗ ಅದು ಇದು ವರ್ಕ್ ಆಗುತ್ತೋ ವರ್ಕ್ ಆಗಲ್ಲ ಅನ್ನೋ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಈಗ ನಾವು ನೋಡೋ ಪ್ರಕಾರ ದುಡ್ಡು ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಬೇರೆ ಟೈಪ್ ಆಫ್ ಮೂವೀಸ್ ಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ದುಡ್ಡು ಮಾಡಲ್ಲ ಅಂತಲ್ಲ, ಬಟ್ ಕಮರ್ಷಿಯಲ್ ಫಿಲ್ಮ್ಸೇ ಅಲ್ವಾ. ಬಟ್ ಮಿಥ್ಯಾ ಆ ತರದ ಸಿನಿಮಾ ಅಲ್ಲ, ಬಟ್ ಸ್ಟಿಲ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಪರಂವ ಫಿಲ್ಮ್ಸ್ ಯಾವ್ಯಾವ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾರೆ ಅಂತ ಕೂಡ ನೋಡಿದ್ರು ಕೂಡ ಒಳ್ಳೊಳ್ಳೆ ಮೂವೀಸೇ ಇರುತ್ತೆ. ಸೊ ಅವರಿಬ್ರು ಅದನ್ನೇ ಮಾಡ್ತಿದಾರೆ ಅಂತ ನನ್ಗೆ ಅನ್ಸುತ್ತೆ. ಈಗ ನಾನಿ ಅವರು ಹಿಟ್ ಮತ್ತೆ ಕೋರ್ಟ್ ಬಿಟ್ಟು ಬೇರೆ ಯಾವ್ದು ಮಾಡಿಲ್ವಾ? ಅವ್ರದ್ದೇನ ಅದು? ಈ ಸಿನಿಮಾನ ನೋಡಿಲ್ಲ ಅಂದ್ರೆ ನೋಡಿ, ಅದೊಂದು ಹೇಳ್ಬಿಡೋಣ. ಈಗೇನು ಅಂದ್ರೆ AWE ಆ ಮೂವಿನ ತುಂಬಾ ಜನ ಮಿಸ್ ಮಾಡ್ಕೊಂಡಿರ್ಬೋದು ಈಗಿನ ಜನರೇಷನ್ಸ್. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ, ತುಂಬಾ ಒಳ್ಳೆ ಸಿನಿಮಾ ಅದು. ಈ ಹನುಮಾನ್ ಸಿನಿಮಾ ಮಾಡಿದ್ರಲ್ಲ ಪ್ರಶಾಂತ್ ವರ್ಮಾ, ಅವ್ರ ಡೆಬ್ಯೂಟ್ ಮೂವಿ ಅದು. ಅದು ತುಂಬಾ ಜಾನರ್ ಸ್ಪೆಸಿಫಿಕ್ ಮೂವಿ ಅಲ್ಲ, ಒಂಥರ ಡಿಫರೆಂಟ್ ಕೈಂಡ್ ಆಫ್ ಮೂವಿ. ಚೆನ್ನಾಗಿದೆ, ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ. ಇದು ಆಮೇಲೆ ಇನ್ನೊಂದು ಹೌ ದೇ ಪ್ರಮೋಟ್ ದೇರ್ ಮೂವಿ. ಫಾರ್ ಎಕ್ಸಾಂಪಲ್ ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಟೈಮಲ್ಲಿ ಪರಂವ ಪ್ರೊಡಕ್ಷನ್ ಅನ್ಸುತ್ತದು, ಕರೆಕ್ಟ್ ಅಲ್ವಾ? ಅವ್ರು ತುಂಬಾ ಡಿಫ್ರೆಂಟ್ ವೇಯಲ್ಲಿ ಪ್ರಮೋಷನ್ ಮಾಡಿದ್ರು ಅವ್ರದ್ದೊಂದ್ ಕಡೆ. ಇನ್ನು ನಾನಿ ಅವ್ರದ್ದು ಅವ್ರು ಹೆಂಗೆ ಅಂದ್ರೆ ಇಂಟರ್ವ್ಯೂಸ್ ಅಲ್ಲಾಗ್ಲಿ ಯಾವ್ದೇ ವಿಚಾರದಲ್ಲಾಗ್ಲಿ ಅವ್ರು ಕೊಡೋ ಒಂದು ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ನಮ್ ನೆಕ್ಸ್ಟ್ ಟಾಪಿಕ್ ಅದೇ ಐತಿ ಈಗ, ಆಡಿಯನ್ಸ್ ಎಂಗೇಜ್ಮೆಂಟ್ ಅಂಡ್ ಕನೆಕ್ಟಿವಿಟಿ. ಅಂದ್ರೆ ಅವ್ರು ಏನ್ ಹೇಳಿದಾರೋ ಅದನ್ನ ಡೆಲಿವರ್ ಮಾಡ್ತಾರೆ ಅವರು ಅಲ್ವಾ. ಅದೇ ಎಲ್ಲ ಬೇಕಾಗಿರೋದು. ಅಂದ್ರೆ ಇಂಡಸ್ಟ್ರಿಲಿ ಇಷ್ಟ ದಿವಸ ನಮಗ್ ತೊಂದರೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಜನ ನಂಬ್ತಿಲ್ಲ. ಫಾರ್ ಎಕ್ಸಾಂಪಲ್ ಚೆನ್ನಾಗಿರೋ ಮೂವಿ ಇದು ಚೆನ್ನಾಗಿದೆ ಅಂತ ಕೂಡ ಅಂದ್ರೂ ಕೂಡ ನಂಬ್ತಿಲ್ಲ. ಬಿಕಾಸ್ ಏನಕ್ಕೆ ಓವರ್ ದ ಇಯರ್ಸ್ ಸ್ವಲ್ಪ ಒಳ್ಳೆ ಮೂವೀಸ್ ಆಗ್ದಲೆ ಬೇರೆ ಬೇರೆ ತರ ಮೂವೀಸ್ಗಳು ನೋಡಿ 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 ಅವ್ರಿಗೂ ಬೋರ್ ಹಿಡ್ದೋಗಿದೆ. ಅಂಡ್ ಇನ್ನೊಂದು ಎಕ್ಸಾಜರೇಟ್ ಮಾಡಿ ಹೇಳ್ತಾರಲ್ವಾ, ಈಗ ಚೆನ್ನಾಗಿರೋ ಮೂವಿನ ತುಂಬಾ ಚೆನ್ನಾಗಿದೆ ಹಂಗಿದೆ ಆತ ಎಕ್ಸಾಜರೇಟ್ ಮಾಡಿ ಮಾಡಿ ಜನ ಅಲ್ಲಿ ಬಂದು ನೋಡಿದಾಗ ಅಲ್ಲೇ ಫುಲ್ ಡಿಸಪಾಯಿಂಟ್ ಆಗಿ ಆ ಟ್ರಸ್ಟ್ ಅನ್ನೋದನ್ನ ಕಳ್ಕೊಂತ ಬರ್ತಾರೆ. ಬಟ್ ಅದೇ ಇವ್ರದ್ರಲ್ಲಿ ಅದಿರಲ್ಲ, ಏನ್ ಹೇಳಿರ್ತಾರೋ ಅದೇ ಇರುತ್ತೆ. ಸೊ ಹಂಗಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಅದ ಅವ್ರು ಆನ್ ಪಾಯಿಂಟ್ ಇರ್ತಾರೆ, ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತಾರೆ. ಮತ್ ಇನ್ನೊಂದು ಇವ್ರಿಗಿರೋ ಒಂದು ಸ್ಟ್ರಾಂಗ್ ಏನಪ್ಪಾ ಅಂದ್ರೆ ಇವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಗಿದೆ ಅಂದ್ರೆ ಅದ್ರಲ್ಲಿ ಏನೋ ಇರುತ್ತೆ ಅನ್ನೋ ಲೆವೆಲ್ಗೆ ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ನಾವು ಅವ್ರಿಬ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಈಗ ರಿಚರ್ಡ್ ಆಂಟೋನಿ ಮತ್ತೆ ಪ್ಯಾರಡೈಸ್. ರಿಚರ್ಡ್ ಆಂಟೋನಿ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ, ಬಟ್ ಅದು ಬಂದ್ರೆ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫಾರ್ ಶೋರ್. ಓಕೆ. ಯಾಕೆ ಈಗ ನಿನ್ಗೆ ಯಾಕೆ ಆ ಫಿಲ್ಮ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಂತ? ಆಕ್ಚುಲಿ ಉಳಿದವರು ಕಂಡಂತೆ ಮೂವಿ ನಾನು ಹಾರ್ಡ್ ಕೋರ್ ಫ್ಯಾನ್. ಓಕೆ. ಒಂಥರ ಆ ಥಾಟ್ ಇದೆ ನೋಡಿ, ಇಂಥ ಡಿಫ್ರೆಂಟ್ ಓವರ್ ಪರ್ಸ್ಪೆಕ್ಟಿವ್ ಇಂದ ಒಂದು ಸ್ಟೋರಿ ಇದು ಮಾಡಿ ಇದನ್ನ ಸೊ ನೆಕ್ಸ್ಟ್ ಲೆವೆಲ್ ಅದನ್ನ ಲೈಕ್ ಅದು ಐದರ್ ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಎರಡು ಕಂಬೈನ್ ಮಾಡಿ ಬಿಫೋರ್ ಅಂಡ್ ಆಫ್ಟರ್ ಜಸ್ಟ್ ಇದಕ್ಕೆ ಒಂದು ನಮ್ಗೊಂದು ಹೈಪ್ ಇದಾಗ್ಬಿಡುತ್ತೆ. ಬಟ್ ಇನ್ನೊಂದೇನಂದ್ರೆ ಅವರು ಜಸ್ಟ್ ಈಗ ಹೆಂಗಿದ್ರು ರಿಚರ್ಡ್ ಆಂಟೋನಿ ರೈಟರ್ ಮೂವಿ ಮಾಡಿದ್ರೆ ಜನ ಬಂದು ಹೋಗ್ತಾರೆ ನೋಡ್ತಾರೆ, ಬಟ್ ಅವ್ರು ಗ್ಯಾಂಡೆಡ್ ತಗೊಂತಿಲ್ಲ. ಆ ಸ್ಕ್ರಿಪ್ಟ್ ವರ್ಕ್ನ ಕಂಪ್ಲೀಟ್ ಹಾನೆಸ್ಟ್ ಆಗಿ
ಅದಕ್ಕೇನ್ ಬೇಕು ಹ್ಮ್ ಅದಕ್ಕೆ ಟೈಮ್ ಕೊಟ್ಟು ಅದು ಕಂಪ್ಲೀಟ್ ಮಾಡ್ಕೊಂಡು ಹ್ಮ್ ಅದು ಯಾವಾಗ ಬರ್ಬೇಕು ಹಂಗ್ ಬರ್ತದೆ. ಹ್ಮ್ ಜಸ್ಟ್ ಬಿಕಾಸ್ ಈಗ ಆ ಮೂವಿ ಇದೆ ಕಮರ್ಷಿಯಲ್ ಆಗಿ ಹ್ಮ್ ಒಂದಷ್ಟು ದುಡ್ಡು ಬರುತ್ತೆ ಈಗ ಅಂದ್ರೆ ಬಿಟ್ರೆ ಒಂದೊಳ್ಳೆ ಟೈಮ್ ತಗಂತಿದ್ದಾರೆ ಆ ಅಂತ. ಟೈಮ್ ತಗೊಂಡು ಅವ್ರಿಗೆ ಏನ್ ಅನ್ಸುತ್ತೋ. ಈಗ ಅದಕ್ಕೆ ನನಗೆ ಇದಕ್ಕೆ ಒಂದು ಬ್ಯೂಟಿಫುಲ್ ಆನ್ಸರ್ ಐತೆ. ಅಂದ್ರೆ ಹ್ಮ್ ಫಾರ್ ಎಕ್ಸಾಂಪಲ್ ಈಗ ಏನಪ್ಪಾ ಅಂದ್ರೆ ಅದೇ ನಾವು ಬೇರೆ ವಿಡಿಯೋ ಮಾಡುವಾಗ ಇದನ್ನ ಹೇಳಿದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 2018ರಲ್ಲಿ KGF ರಿಲೀಸ್ ಆಗಿತ್ತು. ಹ್ಮ್ 2018. 2022ರಲ್ಲಿ ಚಾಪ್ಟರ್ ಚಾಪ್ಟರ್ 2 ರಿಲೀಸ್ ಆಗಿತ್ತು. 2026 ಬಿಡು ಆಗಿ ಅಲ್ಲಿ ಅದು 4 ಇಯರ್ಸ್. ಸೊ ಈಗ ಯಶ್ ಅವರು ಅದಕ್ಕೆ ಆಲ್ಮೋಸ್ಟ್ 6 to 8 ಇಯರ್ಸ್ ಕೊಟ್ಟಿದ್ದಾರೆ. ಹ್ಮ್ ಸಿ ಅವ್ರು 8 ಇಯರ್ಸ್ ಅಲ್ಲಿ ಒಂದೇ ಸಿನಿಮಾ ವರ್ಕ್ ಮಾಡಿದ್ದಾರೆ. ಬಟ್ ಅವ್ರು ಎಲ್ಲಿಂದ ಎಲ್ಲಿಗೆ ಹೋದ್ರು. ಹ್ಮ್ ಈಗಿನ ಟೈಮಲ್ಲೆಲ್ಲ ಹೆಂಗೆ ಅಂದ್ರೆ ರಕ್ಷಿತ್ ಶೆಟ್ಟಿ ಅವರು ಇಂಡಿಯಾಕ್ ಸಿನಿಮಾ ಮಾಡ್ತಿಲ್ಲ, ವರ್ಲ್ಡ್ ಸಿನಿಮಾ ಸಿನಿಮಾ ಮಾಡ್ತಾರೆ ಆಕ್ಚುಲಿ. ಅಷ್ಟೇ. ಈಗ ನೀವು ವರ್ಲ್ಡ್ ಬಿಲ್ಡಿಂಗ್ ಅಲ್ಲಿ ಸಿನಿಮಾದಲ್ಲಿ ಆ ಲೆವೆಲ್ ಹೈ ಬಡ್ಜೆಟ್ ಮೂವೀಸ್ಗಳಲ್ಲಿ ಅಂತ ತಗೊಂಡ್ ಆ ತರ ಯೋಚನೆ ಮಾಡೋದ್ಕಿಂತ ಹ್ಮ್ ನಿನ್ ಕಂಟೆಂಟೇ ಆ ವರ್ಲ್ಡ್ ತಕ್ಕಂಗಿತ್ತು ಅಂದ್ರೆ ಸಿನಿಮಾ ರೀಚ್ ಆಗ್ಬಿಡುತ್ತೆ ಈಗಿನ ಟೈಮಲ್ಲಿ. ಅದೇ ಅದೇ ಸೊ ಅದು ಇನ್ಮೇಲಿಂದ ಎಲ್ಲರೂ ಈಗ ಇಂಡಿಯಾನೂ ಅಲ್ಲ, ಈಗ ಇಷ್ಟ ದಿನ ಅದು ಇತ್ತು, ಇನ್ ಬರ್ತಾ 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 ವರ್ಲ್ಡ್ ನಾನು ಸಿನಿಮಾ. ವರ್ಲ್ಡ್ ಸಿನಿಮಾ ಮಾಡ್ತಿದ್ದೀನಿ ಅನ್ನೋ ತರ ಆಗೋಗುತ್ತೇನಪ್ಪ ಅಂತ ಅನಿಸ್ತಾ ಇದೆ. ಅಂಡ್ ಇನ್ನೊಂದು ಖುಷಿ ಆಗ್ತಿರೋದು ಏನಂದ್ರೆ ಅವ್ರು ಜಸ್ಟ್ ರಿಚರ್ಡ್ ಅಂಡ್ ಸ್ಕ್ರಿಪ್ಟ್ ಮೇಲೆ ಮಾತ್ರ ವರ್ಕ್ ಮಾಡ್ತಿಲ್ಲ, ಸೈಮಲ್ಟೇನಿಯಸ್ ಪುಣ್ಯಕೋಟಿ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ 2 ಸ್ಕ್ರಿಪ್ಟ್ ಫೈನಲ್ ಕಂಪ್ಲೀಟ್ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಕ್ ಮಾಡೋಣ ಪ್ಲಾನ್ ಇದಾರೆ ಸೊ ಅವ್ರು. ಮೇ ಬಿ ಹಂಗಿರ್ಬೋದು. ಕರೆಕ್ಟ್. ಅವರು ಒಂದು ಶಾರ್ಟ್ ಫಿಲ್ಮ್ ಬಿಟ್ಟಿದ್ದಾರೆ ಮಾಕಂಡ ಅಂತ, ಅದ್ರ ಹೇಳಿದ್ದಾರೆ. ಸೊ ಶಾರ್ಟ್ ವಿಡಿಯೋ. ಅದರಲ್ಲಿ ಸೊ ನಮ್ಗೆ ಅದು ಒನ್ಸ್ ಸ್ಕ್ರಿಪ್ಟ್ ಕಂಪ್ಲೀಟ್ ಆದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ನಮ್ಗೆ ಒಳ್ಳೆ ಇದು ಸಿಗುತ್ತಲ್ಲ ಥಿಯೇಟ್ರಲ್ಲಿ ಒಂದು ಇದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಇಷ್ಟೊತ್ತು ಅವ್ರದ್ದು ಈ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಮಾತಾಡಿದ್ವಿ, ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿದ್ವಿ, ಅವ್ರ ಫಿಲ್ಮ್ನ ಹೆಂಗ್ ಪ್ರಮೋಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಆಡಿಯನ್ಸ್ ಟ್ರಸ್ಟ್ ಬಗ್ಗೆ ಮಾತಾಡಿದ್ವಿ ಅವ್ರ ಸಿನಿಮಾ ಮೇಲೆ. ಈಗ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಈಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಅವನೇ ಶ್ರೀಮನ್ ನಾರಾಯಣದಲ್ಲಿ ನನಗೆ ಅವ್ರ ಆಕ್ಟಿಂಗ್ ಸಖತ್ ಇಷ್ಟ. ಬಟ್ ಸ್ವಲ್ಪ ಜನ ಅದ್ ಯಾರೋ ಅವ್ರನ್ನ ಕಾಪಿ ಮಾಡ್ತಾರೆ ಅಂತ ಅಂತಿರ್ತಾರಪ್ಪ. ನನಗೇನು ಹಂಗ ಅನ್ಸಿಲ್ಲ, ಗೊತ್ತಿಲ್ಲ ನನಗಂತೂ ಹಂಗ ಅನ್ಸಿಲ್ಲ. ಬಟ್ ನನಗಂತೂ ಅವ್ರು ಆ ಸಿನಿಮಾದಲ್ಲಿ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ನನಗೆ. ಅಂದ್ರೆ ಈ ಒಂದ್ ಮಾತು ಹೇಳಿದ್ರು ರಕ್ಷಿತ್ ಶೆಟ್ಟಿ ಅವರು ಯಾವಾಗ ಒಂದು 5 years ಬ್ಯಾಕ್ ಏನೋ, ಈ ಸಿನಿಮಾ ಈಗ ನೋಡಿದ್ರು ಕನೆಕ್ಟ್ ಆಗ್ಬೇಕು, ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ಕನೆಕ್ಟ್ ಆಗ್ಬೇಕು. ನನಗೆ ಅದು ಆ ತರದ ಸಿನಿಮಾನೇ ಅನ್ಸ್ಬಿಡ್ತು. ಬಟ್ ಥಿಂಗ್ ಈಸ್ ಅವನೇ ಶಿವಣ್ಣ ಮೂವಿ ಎಂತದಂದ್ರೆ ಇವಾಗ ಅವಾಗ ನೋಡಿದಾಗ ಇಷ್ಟ ಕನೆಕ್ಟ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಪಕ್ಕ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಆ ನಮ್ಗೆ ಎಕ್ಸ್ಪೋಜರ್ ಹಂಗಿರುತ್ತೆ ಆಸ್ ಎ ಮೂವಿ ಲವರ್ಸ್ ಆಗಲಿ, ಮೂವಿ ನೋಡೋರಿಗೆ ಎಕ್ಸ್ಪೋಜರ್ ಹಂಗೆ ಓಪನ್ ಆಗಿರುತ್ತೆ. ಆಕ್ಚುಲಿ ಫಸ್ಟ್ ಟೈಮ್ ನೋಡಿದ್ರೆ ಅರ್ಥ ಆಗಂತ ಮೂವಿ ಅಲ್ಲ, ಅದೊಂದು ಪಾಯಿಂಟ್. ಮತ್ತೆ ಇನ್ನೊಂದು ಏನಂದ್ರೆ ರವಿಚಂದ್ರನ್ ಅವರು ಈ ಸಿನಿಮಾ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ರು ನನಗೆ. ಅದು ಒಂದು ಅಪೂರ್ವ ಸಂಗಮ ಅನುಶ್ರೀ ಅವರ ಮತ್ತೆ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ ನನಗೆ ಕರೆಕ್ಟ್ ಅನ್ಸ್ಬಿಡ್ತು. ಹೌದಲ್ಲ ಅಂದ್ರೆ ಏನೋ ಒಂದು ಪಾಯಿಂಟ್ ಅಲ್ಲ, ಹೌದಲ್ವಾ ಅನ್ಸ್ತು. ಅಂದ್ರೆ ಇದೆಲ್ಲ ಅಂದ್ರೆ ಒಂದು ಸಸ್ಪೆನ್ಸ್ ಇರುತ್ತೆ, ಅದು ಕ್ಯಾರೆಕ್ಟರ್ ಗೊತ್ತಿರುತ್ತೆ, ಆಡಿಯನ್ಸಿಗೆ ಗೊತ್ತಿರಲ್ಲ. ಇನ್ನೊಂದ್ ಕಡೆ ಹೆಂಗೆ ಅಂದ್ರೆ ಆಡಿಯನ್ಸಿಗೆ ಗೊತ್ತಿರುತ್ತೆ, ಕ್ಯಾರೆಕ್ಟರ್ಗೆ ಗೊತ್ತಿರಲ್ಲ, ಇಬ್ರಿಗೂ ಗೊತ್ತಿರಲ್ಲ. ಈ ತರ ಅದೇ ಇಬ್ರಿಗೂ ಗೊತ್ತಿರ್ಲಿಲ್ವಲ್ಲ, ಅದೇ ಪ್ರಾಬ್ಲಮ್ ಆಯ್ತು ಅಂತ ಇವ್ರು ಹೇಳಿದ್, ಯಾರು ರವಿಚಂದ್ರನ್ ಅವರು ಹೇಳಿದ್ರು. ಇಬ್ರಿಗೂ ಗೊತ್ತಿಲ್ಲ, ಸೊ ಹಂಗಾಗಿ ಸ್ವಲ್ಪ ಅದು ಅದೇ ನೀನ್ ಹೇಳ್ದಂಗೆ ಥಿಯೇಟರ್ ಅಲ್ಲಿ ಅದು ಎಫೆಕ್ಟ್ ಹೊಡೆದಿರ್ಬೋದು ಸ್ವಲ್ಪ. ಮೇ ಬಿ ಅದಕ್ಕೆ ಸ್ವಲ್ಪ ಆತರ ಹೇಳಿದ್ರು ಅವರು. ನನಗೆ ಅವಾಗ್ಲೇ ಅದೊಂದು ಒಳ್ಳೆ ಪಾಯಿಂಟ್ ಅನ್ಸ್ತು ಸಸ್ಪೆನ್ಸ್ ಬಗ್ಗೆ ಅವ್ರು ಹೇಳಿದ್ದು. ಲೈಕ್ ಅವನೇ ಶಿವಣ್ಣ ಮೂವಿ ಈಗ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಮೇಡ್ ವಂಡರ್ಸ್. ಯಾಕಂದ್ರೆ ಈಗ ಆಡಿಯನ್ಸ್ಗೆ ಈಗ OTT ಲಾಕ್ಡೌನ್ ಆದ್ಮೇಲೆ OTT ಎಕ್ಸ್ಪೋಜರ್ ಬಂದು ಮೂವಿ ಹೆಂಗ್ ನೋಡ್ಬೇಕಂತ ಕಲ್ತಿರೋದು ಜನ. ಒಂದ್ ಮೂವಿ ಹೆಂಗ್ ಅರ್ಥ ಮಾಡ್ಕೊಬೇಕಂತ ತುಂಬಾ ಈಗ ಬೌಂಡ್ರೀಸ್ ದಾಟಿ ತುಂಬಾ ಹಾಲಿವುಡ್ ಮೂವೀಸ್ ನೋಡೋದು ತುಂಬಾ ಜನ ಸ್ಟಾರ್ಟ್ ಮಾಡಿ ಲಾಕ್ಡೌನ್ ಆದ್ಮೇಲೆ. ಆ ಆಕ್ಟಿಂಗ್ ಬಿಟ್ರು, ಆ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಅಲ್ಲಿ ಎಂತ ಕ್ಯಾರೆಕ್ಟರ್, ಸೈಡ್ ಬಿ ಅಲ್ಲಿ ಎಂತ ಕ್ಯಾರೆಕ್ಟರ್, ಕಂಪ್ಲೀಟ್ಲಿ ಡಿಫರೆಂಟ್ ಸ್ಪೆಕ್ಟ್ರಮ್ ಇದೆ. ಬಟ್ ಅದನ್ನು ಎಷ್ಟು ಸಖತ್ತಾಗಿ ಹ್ಯಾಂಡಲ್ ಮಾಡಿದಾರಪ್ಪ. ಅದಾದ್ಮೇಲೆ ಇಂದ ಸಿಂಪಲ್ ಆಕ್ಟಿಂಗ್ ಕಣೋ ಇದ್ರಲ್ಲಿ, ಯಾವ್ದ್ರಲ್ಲಿ ಅದು ಓಕೆ. ಆಮೇಲೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲಿ ಆ ಫ್ರಸ್ಟ್ರೇಷನ್ ಆಗಿರೋ ಪಾತ್ರ ಆಗಿರ್ಬೋದು, ಅದ್ರಿಂದ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದಾರೆ ಅಂತ ಅನ್ಸುತ್ತೆ. ಅವ್ರನ್ನ ಯಾವ್ದೋ ಮೂವಿಯಲ್ಲಿ ನೋಡಿದ್ರೆ ಅದೇ ವರ್ಸಟಾಲಿಟಿ ಅಂತ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಅವ್ರು ನೋಡೋದಕ್ಕಿಂತ ಕ್ಯಾರೆಕ್ಟರ್ ಚಾರ್ಲಿ ಆದ್ರೂ ಅಷ್ಟೇ. ಅದೇ ನೋಡಿ. ಮತ್ತೆ ಇವನ್ ನಾನಿ ಅವರು ಅಂದ್ರೆ ಈಗ ಹೆಂಗೆ ಅಂದ್ರೆ ನಾನಿ ಅವ್ರು ನನಗೆ ಅನ್ಸೋ ಪ್ರಕಾರ ಅವ್ರು ಎಷ್ಟೋ ಸರಿ ಹೇಳಿದಾರೆ ಕೂಡ, ಅಂದ್ರೆ ಅವ್ರ ಮೆಥಡ್ ಆಕ್ಟಿಂಗ್ ಫಾಲೋ ಮಾಡಲ್ಲ, ನನಗೆ ಅದು ವರ್ಕ್ ಆಗಲ್ಲ ಅಂತ ಹೇಳಿದಾರೆ ಅವರು. ಸೊ ಅವ್ರ ಹೆಂಗೆ ಅಂದ್ರೆ ಈಗ ಏನೋ ಮಾತಾಡ್ಕೊಂಡಿರ್ತೀನಿ, ಸಡನ್ ಆಗಿ ಆಕ್ಟಿಂಗ್ ಇದೆ ಅಂತ ತಕ್ಷಣ ಹೋಗಿ ಮಾಡ್ಬಿಡ್ತೀನಿ ಅಂತ ಅವ್ರದ್ದು ಆ ತರ ಪ್ರೊಸೆಸ್. ಬಟ್ ಸ್ಟಿಲ್ ನಮ್ಗೆ ಅವರು ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ ಅಂತಾನೆ ಅನ್ಸುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಈಗ ರಕ್ಷಿತ್ ಅವರು ಹೆಂಗೆ ಅಂದ್ರೆ ಸಪ್ತಸಾಗರದ ಆಚೆ ಎಲ್ಲೋ ಮೂವಿಗೆ ವರ್ಕ್ಶಾಪ್ ಮಾಡಿ ಆಮೇಲೆ ಹೋಗಿದ್ದವರು, ಅಷ್ಟು ವರ್ಕ್ ಇರುತ್ತೆ ಅವ್ರದ್ದು. ಬಟ್ ಇವ್ರದ್ದು ಇದೇ ತರ ಇದ್ರುನು ಬಟ್ ನಮಗೆ ನ್ಯಾಚುರಲ್ ಅಂತಾನೆ ಅನ್ಸುತ್ತೆ. ಇವನ್ ಜರ್ಸಿ ಮೂವಿಲು ಅವ್ರ ಆಕ್ಟಿಂಗ್ ಅದೇ ಲೆವೆಲ್ ಇದೆ. ಅದೇ ಈ ಫಿಲ್ಮ್ ಅಲ್ಲಿ ದಸರಲ್ಲಿ ಒಂದ್ ಲೆವೆಲ್ಗೆ ಮಾಸ್ ಎಲ್ಲ ಇತ್ತು, ಬಟ್ ಈ ಫಿಲ್ಮ್ ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ.
ಅದ್ರ ಮೇಲೆ ನನಗೆ ನಾನಿ ಅವ್ರ ಆಕ್ಟಿಂಗ್ ಮೇಲೆ ಒಂದು ಇದನ್ನ ಹೆಂಗ್ ತಗಂತಾರೆ, ಇದನ್ನ ಹೆಂಗ್ ಮಾಡ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಓಕೆ. ಅಂದ್ರೆ ಈಗ ದಸರಾ ಓಕೆ, ಬಟ್ ನನಗೆ ಪ್ಯಾರಡೈಸ್. ಪ್ಯಾರಡೈಸ್ ಮೇಲೆ ನನಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಅವ್ರು ಡೈರೆಕ್ಟರ್ ಅವರು ಶ್ರೀಕಾಂತ್ ಒಡೆಲ ಅವರು ಹ್ಮ್. ಒಂದೊಂದು ಡಿಸಿಷನ್ ಇರುತ್ತೆ ನೋಡಿ. ಹ್ಮ್. ಆ ಕ್ಯಾಸ್ಟಿಂಗ್ ಆಗಿರ್ಲಿ, ಆ ಇದು ಲೈಕ್ ಈಗ ರಾಘೋಜಿವಾಲ್ ಅವ್ರನ್ನ ಮತ್ತೆ ಮೋಹನ್ ಬಾಬು ಅವ್ರನ್ನ, ಆ ಕ್ಯಾಸ್ಟಿಂಗ್ ನೋಡಿದ್ರೆ ಒಂದು ಸಮಥಿಂಗ್ ಹೀಸ್ ಕುಕಿಂಗ್ ಸಮಥಿಂಗ್ ಬಿಗ್ ಅಂತ ಅನ್ಸಿದೆ. ಯಾಕಂದ್ರೆ ತುಂಬಾ ಹೀಸ್ ನಾ ಈಗ ಫೇಮ್ ಇರೋ ಆಕ್ಟರ್ಸ್ಗಿಂತ ದ ಆಕ್ಟರ್ ಕ್ಯಾನ್ ಹೂ ಕ್ಯಾನ್ ಪುಲ್ ಆಫ್ ದಟ್ ಕ್ಯಾರೆಕ್ಟರ್, ಆತ ಆಕ್ಟರ್ಸ್ ನ ತಗೊಂತಾ ಇದ್ದಾರೆ. ಅದೇ ಕಾದು ನೋಡ್ಬೇಕಷ್ಟೇ. ಕಾದ್ ನೋಡ್ಬೇಕು. ಬಟ್ ಲೆಟ್ ಸಿ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ. ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಇನ್ನೂ ಬೇರೆ ಡಿಸ್ಕಷನ್ ವಿಡಿಯೋಗಳಿವೆ, ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್ ಬಾಯ್. ಬಾಯ್.